ಈಗ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿಯಿಂದ ಒಂದು ಸೂಪರ್ ಆಗಿರುವಂತಹ ಚಿತ್ರಾನ್ನವನ್ನು ಮಾಡಿ ತಿಂದೆ ಹೋದ್ರೆ ಹೇಗೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿವತ್ತು ಮಾವಿನಕಾಯಿಯಿಂದ ಒಂದು ಚಿತ್ರಾನ್ನವನ್ನ ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಚಿತ್ರಾನ್ನ ಮಾಡೋದಕ್ಕೆ ತುಂಬಾ ಹುಳಿಯಾಗಿರುವಂತಹ ಮಾವಿನಕಾಯಿ ಅಷ್ಟು ಚೆನ್ನಾಗಾಗಲ್ಲ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿಯನ್ನ ತಗೊಂಡಿದ್ದೇನೆ. ಮೊದಲಿಗೆ ಇದನ್ನ ಸಿಪ್ಪೆಯನ್ನ ತೆಕ್ಕೊಳ್ಬೇಕು. ಈ ರೀತಿಯಾಗಿ ಒಂದು ತುರಿಮಣೆ ಸಹಾಯದಿಂದ ಇದನ್ನ ಈ ರೀತಿಯಾಗಿ ತುರ್ಕೊಳ್ತೇನೆ. ಎಷ್ಟು ಬೇಕು ನಮಗೆ ಚಿತ್ರಾನ್ನ ಮಾಡೋದಕ್ಕೆ ಅನ್ನೋದನ್ನ ನೋಡಿಕೊಂಡು ತುರ್ಕೊಂಡ್ರೆ ಸಾಕು. ಹಾಗೆ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನ ತಗೊಂಡು ಒಂದು ಕುಟಾಣಿಯಲ್ಲಿ ಹಾಕೊಳ್ತಾ ಇದ್ದೇನೆ. ನೀವು ಮಿಕ್ಸಿಯಲ್ಲಿ ಬೇಕಿದ್ರೂ ಇದನ್ನ ರುಬ್ಕೊಳ್ಬಹುದು. ನಾನು ಕುಟಾಣಿಯಲ್ಲಿ ಇದನ್ನ ಕುಟ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ತೇನೆ. ಮೊದಲಿಗೆ ಇದನ್ನ ಸ್ವಲ್ಪ ಜಜ್ಕೊಳ್ತೇನೆ. ಬೆಳ್ಳುಳ್ಳಿಯನ್ನ ಬೇಕಿದ್ರು ನೀವು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಹಸಿ ಸಾಸಿವೆಯನ್ನ ಹಾಕ್ತಾ ಇರೋದ್ರಿಂದ ಬೆಳ್ಳುಳ್ಳಿಯನ್ನ ಹಾಕ್ತಾ ಇಲ್ಲ. ಹಾಗೆ ಒಂದು 4-5 ಕರಿಬೇವಿನ ಎಲೆಗಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನ ಹಾಕ್ಕೊಳ್ತೇನೆ. ಇದನ್ನ ಈಗ ಚೆನ್ನಾಗಿ ಕುಟ್ಕೊಳ್ತೇನೆ. ಫೈನ್ ಪೇಸ್ಟ್ ಆಗ್ಬೇಕಂತೇನಿಲ್ಲ, ಸ್ವಲ್ಪ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಬೇಕಿದ್ರೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಕುಟ್ಕೊಳ್ಬೇಕು. ಕುಟ್ಟಿ ಮಾಡೋದ್ರಿಂದ ಇದರ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನ ಇಷ್ಟು ಚೆನ್ನಾಗಿ ಕುಟ್ಕೊಂಡಿದ್ದೇನೆ. ಸ್ವಲ್ಪ ತರಿಯಾಗಿದೆ. ಇಷ್ಟಾದ್ರೆ ಸಾಕು. ಈಗ ಇದಕ್ಕೆ ಒಗ್ಗರಣೆಯನ್ನ ಮಾಡ್ಕೊಳ್ಬೇಕು. ಒಂದು ತವವನ್ನ ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಎಣ್ಣೆ ಬೆಸಿ ಆಗ್ತಿದ್ದಾಗೆ ಉದ್ದಿನ ಬೇಳೆಯನ್ನ ಹಾಕೊಳ್ತೇನೆ. ಹಾಗೆ ಶೇಂಗಾವನ್ನು ಹಾಕೊಳ್ತೇನೆ. ಶೇಂಗಾವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಚಿತ್ರಾನ್ನ ತಿನ್ನುವಾಗ ಬಾಯಿಗೆ ಸಿಗತ್ತಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿನೂ ಸಹ ಹಾಕ್ಕೊಳ್ಬಹುದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಶೇಂಗಾನು ಚೆನ್ನಾಗಿ ಹುರಿದಿದೆ. ಈಗ ಒಂದು 5-6 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ಹಾಗೆ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿಯನ್ನು ಸೇರಿಸ್ಕೊಳ್ತೇನೆ. ಈಗ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೊಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇರುವಂತಹ ಚಿತ್ರಾನ್ನ ಆಗಿರೋದ್ರಿಂದ ಇದಕ್ಕೆ ನಾನು ಬೆಳ್ಳುಳ್ಳಿ, ಈರುಳ್ಳಿ ಯಾವುದನ್ನು ಸೇರಿಸ್ತಾ ಇಲ್ಲ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಮಾವಿನಕಾಯಿ ಸ್ವಲ್ಪ ಹುಳಿನೇ ಇರುತ್ತೆ ಯಾವುದೇ ಮಾವಿನಕಾಯಿ ತಗೊಂಡ್ರು. ಹಾಗಾಗಿ ಇದು ಸ್ವಲ್ಪ ಖಾರನೂ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ, ಖಾರ, ಉಪ್ಪು ಎಲ್ಲ ಸರಿಯಾಗಿದ್ದಾಗ ಈ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇಲ್ಲಿ ಆಲ್ರೆಡಿ ಅನ್ನವನ್ನು ಮಾಡಿಟ್ಕೊಂಡಿದ್ದೇನೆ. ಅನ್ನ ಸ್ವಲ್ಪ ಉದುರಾಗಿರಬೇಕು ಇದಕ್ಕೆ. ಈಗ ಮಾಡಿಟ್ಕೊಂಡಿರುವ ಅನ್ನವನ್ನು ಈ ಮಸಾಲೆಗೆ ಸೇರಿಸ್ಕೊಳ್ತೇನೆ. ಅನ್ನವನ್ನು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು, ನಾವು ಮಾಡ್ಕೊಂಡಿರುವಂತಹ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅನ್ನವನ್ನು ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.